ವಾಲಿ, ಈ ಶಕ್ತಿಶಾಲಿ ವಾಲಿಯನ್ನ ಶ್ರೀರಾಮ ಯಾಕೆ ಕೊಲ್ಬೇಕಾಯ್ತು ಅಂತ ನಿಮಗೆ ಗೊತ್ತಾ? ನೋಡಿ, ಅಷ್ಟೊತ್ತಿಗಾಗ್ಲೇ ಶ್ರೀರಾಮ ಮತ್ತೆ ಹನುಮ ಇಬ್ರು ಭೇಟಿಯಾಗಿರ್ತಾರೆ. ಹಾಗೆ ಹನುಮನ ಸ್ನೇಹಿತ ಸುಗ್ರೀವ ತನಗೆ ತನ್ನ ಅಣ್ಣನಿಂದ ಮುಕ್ತಿಯನ್ನ ಕೊಡಿಸ್ಬೇಕು ಅಂತ ಶ್ರೀರಾಮನ ಬಳಿ ಬಂದಿರ್ತಾನೆ. ಸುಗ್ರೀವ ಯಾಕೆ ತನ್ನ ಅಣ್ಣನಿಂದ ಮುಕ್ತಿ ಪಡ್ಕೊಬೇಕು ಅಂತ ಹೇಳ್ತಾನೆ ಅಂದ್ರೆ, ಒಮ್ಮೆ ದುಂದುಬಿ ಅನ್ನೋ ರಾಕ್ಷಸ ಸುಗ್ರೀವನ ಅಣ್ಣ ವಾಲಿಯ ಜೊತೆ ಯುದ್ಧಕ್ಕೆ ನಿಂತ್ಕೊಂತಾನೆ. ಆ ದುಂದುಬಿ ಕೂಡ ಸಾಮಾನ್ಯವಾದವನೇನಲ್ಲ, ತುಂಬಾ ಶಕ್ತಿಶಾಲಿ. ವಾಲಿನೂ ಕೂಡ ಸ್ವತಃ ರಾವಣನನ್ನೇ ಈ ವಾಲಿ ಸೋಲ್ಸಿರ್ತಾನೆ. ಅಂತ ಶಕ್ತಿಶಾಲಿ ಈ ವಾಲಿ. ಹೀಗೆ ಈ ವಾಲಿ ಮತ್ತು ದುಂದುಬಿಯ ನಡುವೆ ಯುದ್ಧ ನಡಿಬೇಕಾದ್ರೆ ತುಂಬಾ ದಿನಗಳೇ ಆಗುತ್ತವೆ. ಇಬ್ರು ಕಾದಾಡ್ತಾ ಒಂದು ಗುಹೆ ಒಳಗೆ ಹೋಗ್ತಾರೆ. ಅದರ ಜೊತೆಗೆ ವಾಲಿ ತನ್ನ ತಮ್ಮ ಸುಗ್ರೀವನನ್ನ ಗುಹೆಯ ದ್ವಾರದ ಬಳಿ ಇರಿಸಿ ಗುಹೆ ಒಳಗೆ ಹೋಗಿರ್ತಾನೆ. ಆದ್ರೆ ಎಷ್ಟೋ ದಿನಗಳಾದ್ರೂ ವಾಲಿ ಮತ್ತೆ ದುಂದುಬಿಯ ನಡುವೆ ಯುದ್ಧ ನಡೀತಾನೆ ಇರುತ್ತೆ. ಆದ್ರೆ ಹೊರಗೆ ನಿಂತಿದ್ದಂತ ಸುಗ್ರೀವ ಪಾಪ ಅನ್ಕೊಂತಾನೆ, ತನ್ನ ಅಣ್ಣ ವಾಲಿಯನ್ನ ಆ ರಾಕ್ಷಸ ದುಂದುಬಿ ಕೊಂದ್ಬಿಟ್ನಾ ಅಂತ. ಅದ್ಯಾಕಂದ್ರೆ ರಾಕ್ಷಸ ದುಂದುಬಿಯೇ ಬೇಕಂತ ತಾನು ಆ ವಾಲಿಯನ್ನ ಚೆನ್ನಾಗಿ ಹೊಡೆದು ಸೋಲಿಸಿದ ಹಾಗೆ ತಾನು ಗೆದ್ದಿದ್ದೀನಿ ಅಂತ ಖುಷಿಯ ನಗೆಯನ್ನು ಬೀರಿದ ಹಾಗೆ ನಟಿಸಿರ್ತಾನೆ. ಇದನ್ನ ಆಲಿಸಿದಂತ ಸುಗ್ರೀವ ಆ ದುಂದುಬಿ ತನ್ನ ಅಣ್ಣನನ್ನ ಕೊಂದಿದ್ದೇನೆ ಅನ್ಕೊಂಡು ಕೊನೆ ಪಕ್ಷ ತನ್ನ ಪ್ರಾಣವನ್ನಾದ್ರೂ ಉಳಿಸ್ಕೊಬೇಕು ಅಂತ ಆ ಗುಹೆಯ ದ್ವಾರಕ್ಕೆ ಒಂದು ದೊಡ್ಡ ಬಂಡೆಯನ್ನ ಇರಿಸ್ತಾನೆ. ಮುಂದೆ ಆ ಸುಗ್ರೀವ ತಾನೇ ತನ್ನ ಅಣ್ಣನ ಸಿಂಹಾಸನವನ್ನ ಏರಿ ರಾಜ್ಯಭಾರ ಮಾಡ್ತಿರ್ತಾನೆ. ಆದ್ರೆ ವಿಷಯ ಬೇರೆನೇ ಇತ್ತು. ಆ ಗುಹೆ ಒಳಗೆ ವಾಲಿಯ ದುಂದುಬಿಯನ್ನ ಕೊಂದು ಸಾಯಿಸಿರ್ತಾನೆ. ಹೀಗೆ ಕೊಂದು ಹೊರಗೆ ಬರ್ಬೇಕಂದ್ರೆ ಆ ದೊಡ್ಡ ಬಂಡೆ ಅಡ್ಡವಾಗಿತ್ತು. ಹೇಗೋ ಆ ಬಂಡೆಯನ್ನ ಸರಿಸಿ ವಾಲಿ ತನ್ನ ಆಸ್ಥಾನಕ್ಕೆ ಬರ್ತಾನೆ. ಅಷ್ಟೊತ್ತಿಗಾಗ್ಲೇ ಸುಗ್ರೀವ ರಾಜ್ಯಭಾರ ಮಾಡ್ತಿರ್ತಾನೆ. ವಾಲಿ ತಪ್ಪು ತಿಳ್ಕೊಳ್ಳೋದೇನಂದ್ರೆ, ಸುಗ್ರೀವ ಬೇಕಂತಲೇ ದುಂದುಬಿಯ ಜೊತೆ ಯುದ್ಧ ಮಾಡೋ ಹಾಗೆ ಮಾಡಿ ಆ ಗುಹೆ ಒಳಗೆ ಕಳಿಸಿ ಒಂದು ದೊಡ್ಡ ಬಂಡೆಯನ್ನ ಇಟ್ಟು ಇಷ್ಟೆಲ್ಲ ಸಿಂಹಾಸನಕ್ಕಾಗಿ ಅಂತ ವಾಲಿ ಅನ್ಕೊಂತಾನೆ. ಮುಂದೆ ಸಿಟ್ಟಾದಂತ ವಾಲಿ ಸುಗ್ರೀವನಿಗೆ ಸರಿಯಾಗಿ ಹೊಡೆಯೋದಿಕ್ಕೆ ಶುರು ಮಾಡ್ತಾನೆ. ಹೇಗೋ ತಪ್ಪಿಸಿಕೊಂಡು ಸುಗ್ರೀವ ಹೊರಗ್ ಬರ್ತಾನೆ. ಹಾಗೆ ವಾಲಿಯ ಕಣ್ತಪ್ಪಿಸಿ ತನ್ನ ಪ್ರಾಣವನ್ನ ಉಳಿಸ್ಕೊಳ್ತಿರ್ತಾನೆ. ಇದೇ ಕಾರಣಕ್ಕಾಗಿನೇ ಅನಿವಾರ್ಯವಾಗಿ ಸುಗ್ರೀವ ಶ್ರೀರಾಮನ ಬಳಿ ಬರ್ತಾನೆ, ಅದು ವಾಲಿಯನ್ನ ಕೊಲ್ಲೋದಿಕ್ಕೆ. ಮುಂದೆ ಶ್ರೀರಾಮ ಸುಗ್ರೀವನಿಗೋಸ್ಕರ ವಾಲಿಯನ್ನ ಕೊಲ್ಬೇಕಾಗತ್ತೆ.